ಸ್ನೇಹಿತರೆ, ಒಂದೇ ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂದರೆ 50 ಓವರ್ಗಳ ಫಾರ್ಮೇಟ್. ಈ ಫಾರ್ಮೇಟ್ನಲ್ಲಿ ಈಗಾಗಲೇ 12 ಡಬಲ್ ಸೆಂಚುರಿಗಳು ಬಂದಿದೆ. ಅದೇ ರೀತಿ ಸುಮಾರು ಬ್ಯಾಟ್ಸ್ಮನ್ಗಳು 150+ ರನ್ಗಳ ಪಂದ್ಯವನ್ನು ಆಡಿದ್ದಾರೆ. ವಿಶೇಷವಾಗಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮಾತ್ರ ಒಬ್ಬರೇ 8 ಬಾರಿ 150+ ಸ್ಕೋರ್ ಮಾಡಿ ವಿಶ್ವ ದಾಖಲೆಯನ್ನೇ ಬರೆದಿದ್ದಾರೆ. ಆದ್ರೆ ನಿಮಗೆ ಆಶ್ಚರ್ಯ ಆಗುವ ವಿಷಯ ಏನೆಂದರೆ, ಕ್ರಿಕೆಟ್ ಇತಿಹಾಸದ ಕೆಲ ಮಹಾನ್ ದಿಗ್ಗಜ ಬ್ಯಾಟ್ಸ್ಮನ್ಗಳು ತಮ್ಮ ಸಂಪೂರ್ಣ ಒನ್ಡೇ ಕರಿಯರ್ ಆಡಿದ್ರೂ ಒಂದು ಪಂದ್ಯದಲ್ಲೂ 150+ ರನ್ಗಳ ಇನ್ನಿಂಗ್ಸ್ ಅನ್ನು ಎಂದಿಗೂ ಆಡುವಂತಾಗಲಿಲ್ಲ. ಇವರು ಶತಕಗಳ ಮಳೆ ಸುರಿಸಿದ್ರು, ಸಾವಿರಾರು ರನ್ಗಳನ್ನು ಗಳಿಸಿದ್ರು, ಆದರೂ 150 ಸಂಕಲನ ಸ್ಕೋರ್ ಅವರ ಕನಸಾಗಿಯೇ ಉಳಿದಿತು. ಸ್ನೇಹಿತರೆ, ಈಗ ನೋಡೋಣ ODI ಕ್ರಿಕೆಟ್ನಲ್ಲಿ 150+ ರನ್ ಎಂದಿಗೂ ಮಾಡದ 5 ದಿಗ್ಗಜರನ್ನ. ಸ್ನೇಹಿತರೆ, ಮೊದಲ ಹೆಸರು ಆಸ್ಟ್ರೇಲಿಯಾದ ಮಾಜಿ ನಾಯಕ ಮೈಕೆಲ್ ಕ್ಲಾರ್ಕ್. ಇವರು ಕ್ಲಾಸಿಕ್ ಸ್ಟ್ರೋಕ್ ಪ್ಲೇಗೆ ಹೆಸರಾದವರು. 245 ODIಗಳಲ್ಲಿ 44ಕ್ಕೂ ಹೆಚ್ಚಿನ ಸರಾಸರಿಯಲ್ಲಿ 7981 ರನ್ ಗಳಿಸಿದ್ದಾರೆ. ಆದರೆ ಒಂದು ಸಂಗತಿ ವಿಚಿತ್ರ, ಸಂಪೂರ್ಣ ಕರಿಯರ್ನಲ್ಲಿ ಒಂದು ಸಲ 150+ ಸ್ಕೋರ್ ಮಾಡಲೇ ಇಲ್ಲ. ಇವರ ಹೈ ಸ್ಕೋರ್ ಕೇವಲ 130 ರನ್. ಆದರೆ ಅವರ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ 2015 ವಿಶ್ವಕಪ್ ಗೆದ್ದಿತ್ತು. ಇನ್ನು ಎರಡನೇ ಹೆಸರು ಶ್ರೀಲಂಕಾದ ಮಹಾನ್ ಬ್ಯಾಟ್ಸ್ಮನ್ ಮಹೇಲ ಜಯವರ್ಧನೆ. ರನ್ ಶೀನ್ ಎಂದೇ ಗುರುತಿಸಿಕೊಂಡವರು. 19 ಶತಕಗಳು, 77 ಅರ್ಧಶತಕಗಳು, ಒಟ್ಟು 12,650 ರನ್. ಆದರೆ ಅದರಲ್ಲಿಯೂ 150 ರನ್ಗಳ ಮ್ಯಾಜಿಕ್ ಫಿಗರ್ ತಲುಪಲಿಲ್ಲ. ಅವರ ಗರಿಷ್ಠ ಸ್ಕೋರ್ 144 ರನ್ಗಳು ಅಷ್ಟರಲ್ಲೇ ನಿಂತಿತು. ಸ್ನೇಹಿತರೆ, ಇನ್ನು ಮೂರನೇ ಹೆಸರು ಭಾರತದ ಸ್ಟಾರ್ ಓಪನರ್ ಶಿಖರ್ ಧವನ್. ರೋಹಿತ್ ಜೊತೆ ಭಾರತಕ್ಕೆ ದಶಕಕ್ಕಿಂತ ಹೆಚ್ಚು ಕಾಲ ಓಪನಿಂಗ್ ನೀಡಿದ ಪ್ರಮುಖ ಬ್ಯಾಟರ್. 167 ಮ್ಯಾಚ್ಗಳಲ್ಲಿ 6,793 ರನ್, 17 ಶತಕ, 39 ಅರ್ಧಶತಕ. ಆದರೆ ಒಂದು ಸಲ 150+ ಸ್ಕೋರ್ ಇಲ್ಲ. ಅವರ ಗರಿಷ್ಠ ಇನ್ನಿಂಗ್ಸ್ 143 ರನ್ಗಳಷ್ಟೇ. ಇನ್ನು ನಾಲ್ಕನೇ ಹೆಸರು ದಕ್ಷಿಣ ಆಫ್ರಿಕಾದ ದಿಗ್ಗಜ ಆಲ್ರೌಂಡರ್ ಜಾಕ್ ಕ್ಯಾಲಿಸ್. ಕ್ರಿಕೆಟ್ ಇತಿಹಾಸದ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರು. 328 ODIಗಳು, 11,579 ರನ್, 11 ಶತಕ. ಆದರೆ ಒಂದು ಸಲ ಕೂಡ 150+ ಸ್ಕೋರ್ ಮಾಡಲಿಲ್ಲ. ಅವರ ಹೈ ಸ್ಕೋರ್ ಕೇವಲ 139 ರನ್. ಇನ್ನು ಐದನೇ ಹೆಸರು ಪಾಕಿಸ್ತಾನದ ಮಾಜಿ ನಾಯಕ ಇಂಜಮಾಮ್ ಉಲ್ ಹಕ್. 1991 ರಿಂದ 2007 ರವರೆಗೆ 378 ಮ್ಯಾಚ್ಗಳಲ್ಲಿ 11,739 ರನ್. ತಮ್ಮ ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್ಗೆ ದೊಡ್ಡ ಎದುರಾಳಿ ಎಂದೇ ಪ್ರಸಿದ್ಧ. ಆದರೆ ಅವರ ಗರಿಷ್ಠ ಸ್ಕೋರ್ ಕೇವಲ 137 ರನ್ಗಳಷ್ಟೇ. ಸ್ನೇಹಿತರೆ, ಇದರಿಂದ ನಮಗೆ ತಿಳಿಯುವ ಮಾತೇನು? ಮಹಾನ್ ಆಟಗಾರರು ಸದಾ ದೊಡ್ಡ ದಾಖಲೆಗಳನ್ನು ಮಾಡಲೇಬೇಕು ಅಂದಿಲ್ಲ. ಕ್ರಿಕೆಟ್ನಲ್ಲಿ ಕಾನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ ಇನ್ನಷ್ಟು ಮುಖ್ಯ. ನಿಮಗೆ ಈ ಮಾಹಿತಿ ಹೇಗೆ ಅನಿಸಿತು? ಯಾರ ಹೆಸರು ನೋಡಿ ಹೆಚ್ಚು ಶಾಕ್ ಆಯ್ತು? ಕಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತು ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.